ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂತಹ ವಿಚಾರ ಡ್ರಗ್ಸ್ ಮಾಫಿಯಾ ವಿಚಾರ. ಈ ಒಂದು ವಿಚಾರ ಇವತ್ತು ಪುತ್ತೂರು ತಾಲೂಕಿಗೆ ಕೂಡ ಅಂಟಿಕೊಂಡಿರುವಂತಹ ನಡುಕ ಹುಟ್ಟಿಸುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಏನು ರೈಲ್ವೆ ಸ್ಟೇಷನ್ ಭಾಗದಲ್ಲಿ ಕೆಲವೊಂದಿಬ್ರು ಜನ ಈ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕರಿಸಿ ಈ ಒಂದು ದಂಧೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯನ್ನ ಪಡೆದುಕೊಂಡಂತಹ ಪುತ್ತೂರಿನ ಪೊಲೀಸರು ಈ ಒಂದು ಪೆಡ್ಲರ್ಗಳನ್ನ ಸೆರೆ ಹಿಡಿಯುವಲ್ಲಿ ಸಫಲ ಆಗಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಅರಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಈ ಒಂದು ವಿಡಿಯೋನ ನೀವು ಮೊದಲ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ಸಾಮಾಜಿಕವಾಗಿ ಕಳಕಳಿಯೊಂದಿಗಿನ ಇಂತಹ ವಿಡಿಯೋಗಳು ನಿರಂತರವಾಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನ ನಾವು ಮಾಡ್ತಾ ಇರ್ತೇವೆ. ಡ್ರಗ್ಸ್ ಮಾಫಿಯಾಗೆ ನಡುಕ ಹುಟ್ಟಿಸಿದ ಖಾಕಿ MDMA ಸಹಿತ ಕುಖ್ಯಾತ ಪೆಡ್ಲರ್ ಉಮರ್ ಫಾರೂಕ್ ಅವರನ್ನ ಬಂಧನ ಮಾಡಿರುವಂತಹ ವಿಚಾರ. ಕರಾವಳಿಯಲ್ಲಿ ಡ್ರಗ್ಸ್ ದಂಧೆಯ ವಿರುದ್ಧ ಪೊಲೀಸ್ ಇಲಾಖೆ ಸಮರ ಸಾರಿದ್ದು, ಇದರ ಭಾಗವಾಗಿ ಪುತ್ತೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯೊಂದನ್ನು ನಡೆಸಿರುವಂಥದ್ದು. ಮಾದಕ ವಸ್ತು ಮಾರಾಟಕ್ಕೆ ಹೊಂಚು ಹಾಕ್ತಾ ಇದ್ದಂತಹ ಕುಖ್ಯಾತ ಆರೋಪಿಯನ್ನ ಪುತ್ತೂರು ನಗರ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ವ್ಯಕ್ತಿ ಇಂತಹದೇ ಕೃತ್ಯಗಳಲ್ಲಿ ಹಲವು ಬಾರಿ ಶಾಮೀಲಾಗಿದ್ದ ಅಂತ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಬಂಧಿತನನ್ನ ಕಬಕ ನಿವಾಸಿ ಉಮರ್ ಫಾರೂಕ್ ಅಂತ ಗುರುತಿಸಲಾಗಿದೆ. 41 ವಯಸ್ಸು. ಈತನಿಂದ ಬರೋಬ್ಬರಿ 10 ಗ್ರಾಂ ತೂಕದ ನಿಷೇಧಿತ MDMA ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿರುವಂಥದ್ದು. ಇನ್ನು ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ನಾವು ತಿಳಿದುಕೊಳ್ಳುವುದಾದರೆ, ದಿನಾಂಕ ಡಿಸೆಂಬರ್ 3ರಂದು ಬೆಳಿಗ್ಗೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದ ಮುರಾ ಎಂಬಲ್ಲಿನ ರೈಲ್ವೆ ಬ್ರಿಡ್ಜ್ ಬಳಿ ವ್ಯಕ್ತಿಯೋರ್ವ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದಾನೆ ಅಂತ ಖಚಿತವಾದಂತಹ ಮಾಹಿತಿಯನ್ನು ಪಡ್ಕೊಂಡು ಬಂದಂತಹ ಪೊಲೀಸರಿಗೆ ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಪುತ್ತೂರು ನಗರ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಆಂಜನೇಯ ರೆಡ್ಡಿ ಮತ್ತು ಸಿಬ್ಬಂದಿಗಳ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿ ಉಮರ್ ಫಾರೂಕ್ ಎನ್ನುವಂತಹ ದಂಧೆಕೋರನನ್ನ ಅರೆಸ್ಟ್ ಮಾಡಿರುವಂಥದ್ದು. ಈ ಒಂದು ಘಟನೆ ನಂತರ ಪುತ್ತೂರು ತಾಲೂಕಿನಾದ್ಯಂತ ಜನ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಮಾತ್ರವಲ್ಲ, ಏನು ತಮ್ಮ ಊರಲ್ಲಿ ಇಂತಹ ಬೆಳವಣಿಗೆಗಳು ನಡೀತಾ ಇರುವಂತಹ ಪಿಸು ಮಾತುಗಳು ಕೇಳಿ ಬರಲಿಕ್ಕೆ ಆರಂಭ ಆಗಿದೆ. ಈ ಮೊದಲೇ ಕಮಿಷನರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಒಬ್ಬನೇ ಒಬ್ಬ ಪೆಡ್ಲರ್ ಅನ್ನ ಹಿಡಿದುಕೊಡಿ, ಆತನ ಬಗ್ಗೆ ಮಾಹಿತಿ ಕೊಡಿ, ನಾವು ಸದ್ಯ ಒಂದು 200ರಷ್ಟು ಜನರಿಗೆ ಈ ಒಂದು ದಂಧೆಯನ್ನ ಅಥವಾ ಡ್ರಗ್ಸ್ ಅನ್ನ ತಲುಪುವಂತಹ ವ್ಯವಸ್ಥೆಯನ್ನ ಬ್ರೇಕ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಯಾರು ಕೂಡ ತಮ್ಮ ಹೆಸರುಗಳನ್ನ ನೋಂದಾವಣಿ ಮಾಡಬೇಕು ಅಂತಿಲ್ಲ. ತಮ್ಮ ಹೆಸರುಗಳನ್ನ ವಿಳಾಸವನ್ನ ಗೌಪ್ಯವಾಗಿ ಇಡ್ತೇವೆ. ಯಾರು ಇಂತಹ ಡ್ರಗ್ಸ್ ದಂಧೆ ಮಾಡುವಂತಹ ಪೆಡ್ಲರ್ಗಳಿದ್ದಾರೆ ಅವರ ಬಗ್ಗೆ ಸಣ್ಣ ಒಂದು ಮಾಹಿತಿಯನ್ನ ಚೀಟಿಯಲ್ಲಿ ಬರೆದು ಕೊಟ್ಟರು ಪರವಾಗಿಲ್ಲ, ಅದನ್ನು ನಾವು ಸ್ವೀಕಾರ ಮಾಡಿ ಆ ಒಂದು ವಿಚಾರದಲ್ಲಿ ತನಿಖೆ ಮಾಡಿ ಪೆಡ್ಲರ್ಗಳನ್ನ ಹೆಡೆಮೂರಿ ಕಟ್ಟುವಂತಹ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಮಿಷನರ್ ಅವರು ಆದೇಶವನ್ನ ಹೊರಡಿಸಿದ್ರು. ಇವಿಷ್ಟು ಇದುವರೆಗೂ ಬಂದಂತಹ ಮಾಹಿತಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.